ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಈ ವಿಡಿಯೋವನ್ನು ಮದುವೆ ಆಗಿರುವವರು ಮತ್ತು ಮದುವೆ ಆಗಲಿಕ್ಕೆ ಮುಂದೆ ಅಡಿ ಇಡುವಂಥವ್ರು ಎಲ್ಲರೂ ಕೂಡ ಈ ವಿಡಿಯೋ ನೋಡಬೇಕು. ಯಾಕೆಂತಂದರೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಟಾಪಿಕ್ ಏನಪ್ಪ ಅಂತಂದರೆ ಗಂಡ ಹೆಂಡಿರ ಜಗಳ. ಯಾಕೆ ಗಂಡ ಹೆಂಡಿರ ಮತ್ತು ಭಿನ್ನಾಭಿಪ್ರಾಯ ಉಂಟಾಗುತ್ತೆ, ಅದು ಜಗಳ ಆಗಿ ಸಮ್ಟೈಮ್ ಅದು ವಿಕೋಪಕ್ಕೂ ಹೋಗುತ್ತೆ, ಅದು ಬೇರೆ ವಿಷಯ. ಆದರೆ ಸಾಮಾನ್ಯವಾಗಿ ಈ ಭಿನ್ನಾಭಿಪ್ರಾಯಗಳು ಯಾಕೆ ಆಗುತ್ತೆ, ಹಾಗಿದ್ರೆ ಗಂಡ ಮತ್ತು ಹೆಂಡತಿ ಮಧ್ಯೆ ಏನು ವ್ಯತ್ಯಾಸ ಇರುತ್ತೆ, ಅದರಿಂದಾಗಿ ಈ ಒಂದು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ ಮತ್ತು ಅದನ್ನು ಹೇಗೆ ಪರಿಹಾರ ಮಾಡ್ಬೋದು, ಈ ವಿಷಯದ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಉಪಯುಕ್ತವಾದಂತಹ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಸುತ್ತೂರು ಮಾಲಿನಿ. ಅಂದ ಹಾಗೆ ಇವತ್ತಿನ ಟಾಪಿಕ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ನಮ್ಮಲ್ಲಿ ಒಂದು ಗಾದೆನೇ ಇದೆ, ಗಂಡ ಹೆಂಡರ ಜಗಳ ಉಂಡು ಮಲಗೋ ತನಕ. ಅಂದರೆ ಇದರ ಅರ್ಥ ಏನಂತಂದರೆ ಗಂಡ ಹೆಂಡರ ಮಧ್ಯೆ ಒಂದು ಜಗಳ ಭಿನ್ನಾಭಿಪ್ರಾಯ ಬಹಳ ಕ್ವೈಟ್ ಕಾಮನ್ ಅಂತ, ಸಾಮಾನ್ಯ ಅಂತ. ಬಟ್ ಅದೇ ಸಂದರ್ಭ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಯಾಕಂತಂದರೆ ಇವತ್ತು ಫ್ಯಾಮಿಲಿ ಕೋರ್ಟ್ಗಳಲ್ಲಿ ಅತಿ ಹೆಚ್ಚು ಕೇಸುಗಳು ಡೈವರ್ಸಿಗೆ ಸಂಬಂಧಪಟ್ಟ ಹಾಗೆ ನಡೀತೆ, ಗಂಡ ಹೆಂಡರ ಮಧ್ಯೆ ವಿರಸ ಆಗುವಂಥದ್ದು. ಹಾಗಾಗಿ ಇದಕ್ಕೆ ಕಾರಣ ಏನು ಅಂತ ನಾವು ಅದರ ಹಿಂದೆ ಏನಾದರೂ ವೈಜ್ಞಾನಿಕ ಕಾರಣ ಇದೆಯಾ, ಅದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಸಮಸ್ಯೆ ಕ್ಲಿಯರ್ ಆಗ್ಬೋದು ಅಂತ ನಂಗೆ ಅನ್ಸುತ್ತೆ. ಏನು ಹೇಳ್ತೀರಿ ಅಂತ ತಾವು? ಸರ್, ಈಗ ತಾವೇ ಹೇಳ್ದಾಗೆ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಗಾದೆ ಇತ್ತು. ನಾವು ನೋಡ್ದ ಹಾಗೆ ನಮ್ಮ ಅಜ್ಜ ಅಜ್ಜಿನೂ ಜಗಳಾಡ್ತಾ ಇದ್ರು, ನಮ್ಮ ಅಪ್ಪ ಅಮ್ಮನೂ ಜಗಳಾಡ್ತಾ ಇದ್ರು. ನಾವು ನೋಡಿರುವ ಎಲ್ಲಾ ದಂಪತಿಗಳು ಜಗಳ ಆಡಿ ಜೊತೆಲೇ ಇದ್ದವರು, ಜಗಳನೂ ಆಡ್ತಾರೆ, ಜೊತೆಲೂ ಇರ್ತಾರೆ. ಈ ಆದರ್ಶ ದಂಪತಿಗಳು ಅಂತ ಕಾರ್ಯಕ್ರಮಕ್ಕೆ ಹೋಗೋರು ಜಗಳ ಆಡ್ಕೊಂಡೇ ಹೋಗಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಆದರ್ಶವಾಗಿರ್ತಾರೆ, ಬರ್ಬೇಕಾದ್ರೂ ಜಗಳ ಆಡ್ಕೊಂಡೇ ಬಂದಿರ್ತಾರೆ. ಅಂದ್ರೆ ಇದು ತುಂಬಾ ಸಾಮಾನ್ಯದಲ್ಲಿ ಸಾಮಾನ್ಯ. ಇದು ಈಗ ನಮ್ಗೆ ಅನ್ನ ನೀರು ಗಾಳಿ ಪ್ರತಿಯೊಂದು ಎಷ್ಟು ಸಾಮಾನ್ಯನೋ, ಗಂಡ ಹೆಂಡಿರ ಮಧ್ಯ ಭಿನ್ನಾಭಿಪ್ರಾಯ ಭಿನ್ನ ಅಭಿರುಚಿಗಳು ಎಲ್ಲ ಇರೋದು ಸರ್ವೇ ಸಾಮಾನ್ಯ. ಅದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಕಾರಣ ಏನಂತಂದ್ರೆ, ಈಗ ನೋಡಿ, ನಮ್ಮ ಕೈಯಲ್ಲಿ 5 ಬೆರಳಿದೆ, ಎಲ್ಲ ಒಂದೇ ಸಮ ಇಲ್ಲ. ಅದೇ ಥರನೇ ಗಂಡ ಹೆಂಡಿರು ಅಂತಂದಾಗ ಗಂಡಸಿನ ಒಂದು ಅಭಿರುಚಿ, ಅವನ ಒಂದು ಥಿಂಕಿಂಗು, ವರ್ತನೆ ಏನಿದೆ ಅದು ಹೆಣ್ಣಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ. ಕಾರಣ ಇಬ್ಬರ ಒಂದು ಮೆದುಳಿನಲ್ಲಿರುವ ಒಂದು ಸ್ಟ್ರಕ್ಚರ್ ಏನಿದೆ ಅದು ಒಂದೇ ಥರ ಇಲ್ಲ, ಅದರಲ್ಲಿ ಬದಲಾವಣೆಗಳಿದೆ. ಅದೇನು ಅಂತ ನಾನು ಮುಂದಿನ ಇದರಲ್ಲಿ ಹೇಳ್ತೀನಿ. ಇಡೀ ಜಗತ್ತು ಯಾವಾಗ ಆರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೂ ನೀವು ಹಲವಾರು ತತ್ವಜ್ಞಾನಿಗಳನ್ನು ಕೇಳಿದ್ದೀರಾ. ಅರಿಸ್ಟಾಟೆಲ್ ಆಗ್ಬೋದು, ಹಿಪೋಕ್ರಾಟಸ್ ಆಗ್ಬೋದು, ಎಲ್ಲ ತತ್ವಜ್ಞಾನಿಗಳು ಹಿಂದೆ ಇದ್ದವರು, ಮುಂದೆ ಬರೋರು. ಯಾರಿಗೂ ಅರ್ಥ ಆಗದೆ ಇರೋ ಒಂದೇ ಒಂದು ವಿಚಾರ ಅಂತಂದರೆ ಅದು ಹೆಣ್ಣು. ಯಾರಿಗೂ ಅರ್ಥ ಆಗಿಲ್ಲ ಇದುವರೆಗೂ ಹೆಣ್ಣು ಏನು ಅನ್ನೋದು ಯಾರಿಗೂ ಅರ್ಥ ಆಗಿಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಒಂದು ಗಾದೆ ಹೇಳ್ತಾರೆ, ನೀರಿನಲ್ಲಿ ಮೀನಿನ ಹೆಜ್ಜೆನ ಕಂಡುಹಿಡಿಬೋದಂತೆ. ಎಲ್ಲರೂ ಸಾಧ್ಯನಾ? ನೀರಿನಲ್ಲಿ ಮೀನಿನ ಹೆಜ್ಜೆ ಕಂಡುಹಿಡಿಯಕ್ಕೆ ಸಾಧ್ಯನೇ ಇಲ್ಲ. ಅದನ್ನಾದ್ರೂ ನೀವು ಕಂಡುಹಿಡಿಬಹುದು, ಆದ್ರೆ ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಅಂತ ಕಂಡುಹಿಡಿಯಕ್ಕಾಗಲ್ಲ ಅಂತಾರಲ್ಲ, ಅವ್ರು ಹೇಳಿರೋದು 100ಕ್ಕೆ 100ರಷ್ಟು ನಿಜ. ಅದು ಏಕೆಂತಂದ್ರೆ ಅವ್ರ ಮನಸ್ಸಲ್ಲಿ ಏನಾಗ್ತಾ ಇದೆ, ಅವ್ರು ಯಾಕೆ ಅಷ್ಟು ರೇಗ್ತಾ ಇದ್ದಾರೆ, ಯಾಕೆ ಸಂತೋಷವಾಗಿದ್ದಾರೆ, ನಿಮ್ಗೆ ಅರ್ಥನೇ ಆಗೋದಿಲ್ಲ. ನೀವು ಅವರು ರೇಗ್ಕಂತಾರೆ ಅಂತ ಅನ್ಕೊಂಡು ಹೋಗಿರ್ತೀರಾ, ಖುಷಿಯಾಗೇ ಇರ್ತಾರೆ. ಖುಷಿಯಾಗಿರ್ತಾರಲ್ಲ, ಇದು ತಗೊಂಡೋಗಿ ನಾನು ಕೊಟ್ಟರೆ ಖುಷಿ ಪಡ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ಉದಾಹರಣೆಗಳು ನಾವು ಹೇಳಬೇಕು ಅಂದರೆ, ನೀವು ಏನೋ ಒಂದು ಸೀರೆ, ನಿಮಗೆಲ್ಲ ಹೋಗ್ಬೇಕಾದ್ರೆ ಯಾವುದೋ ಒಂದು ಊರಿಗೆ ಹೋಗಿರ್ತೀರಾ, ಎಲ್ಲ ಸ್ಯಾರಿ ಪರ್ಚೇಸ್ ಮಾಡ್ತಿರ್ತಾರೆ, ನೀವು ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಒಂದು ಒಳ್ಳೆ ಸೀರೆನ ತಗೊಂಬರ್ತೀರಾ. ಈ ಕಲರ್ ತುಂಬ ಇಷ್ಟ ಆಗುತ್ತೆ, ನೋಡಿರ್ತೀರ ಅವ್ರು ಹುಟ್ಟಿರೋದನ್ನು, ಸಾಮಾನ್ಯ ಹುಟ್ಟಿರ್ತಾರಲ್ವ, ನೋಡಿರ್ತೀರ, ಓ ಈ ಕಲರ್ ಇಷ್ಟ ಆಗುತ್ತೆ ಏನೋ ಒಂದು ಆ್ಯಂಟಿಸಿಪೇಟ್ ಮಾಡ್ಕೊಂಡು ತಂದು ತುಂಬ ಖುಷಿಯಿಂದ ಅದನ್ನ ಕೊಡ್ತೀರಾ. ಕೊಟ್ಟಿದ ತಕ್ಷಣ ನಿಮಗೆ ಒಂದು ರಿಯಾಕ್ಷನ್ ಬರುತ್ತೆ, ಇದಕ್ಕೆ ಯಾಕೆ ಇಷ್ಟೊಂದು ದುಡ್ಡು ಕೊಟ್ರಿ, ಇದಕ್ಕಿನ್ನ ಅರ್ಧದಷ್ಟು ದುಡ್ಡು ಬೆಂಗಳೂರಲ್ಲೇ ಸಿಗ್ತಾಯಿತ್ತು, ಇದನ್ನ ತರಕ್ಕೆ ಅಲ್ಲಿಂದ ತರಬೇಕಾಗಿತ್ತ, ಇದನ್ನ ಈ ಕ್ವಾಲಿಟಿ ಚೆನ್ನಾಗಿಲ್ಲ, ಆಮೇಲೆ ಈ ಕಲರ್ ಇಷ್ಟ ಅಂತ ನಿಮ್ಗೆ ಯಾರು ಹೇಳಿದ್ದು, ನನಗೆ ಈ ಕಲರ್ ಇಷ್ಟನಾ ಅಂತ ಅಲ್ಲಿಂದ ಶುರು ಆಗುತ್ತೆ. ನಿಮಗೆ ಫುಲ್ ಡಿಸಪಾಯಿಂಟ್. ಏನೋ ಆಸೆಯಿಂದ ತಂದಿರ್ತೀರ, ಅಲ್ಲಿ ಡಿಸಪಾಯಿಂಟ್. ಈ ಥರದ್ದು ಬೇಕಾದಷ್ಟು ಊಟ ತಿಂಡಿ ಆಗ್ಬೋದು, ಎಲ್ಲದರಲ್ಲೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ. ತುಂಬ ಅಪರೂಪದಲ್ಲಿ ಇದ್ದಾರೆ ದಂಪತಿಗಳು, ಸ್ವಲ್ಪ ಒಂದೇ ಅಭಿರುಚಿ ಇರೋಂಥವ್ರು ತುಂಬ ಅಪರೂಪ. ಬಟ್ ಎಲ್ಲಾದ್ರೂ ಇರಲ್ಲ. ಕೆಲವೊಂದು ವಿಚಾರದಲ್ಲಿ ತುಂಬ ಒಂದು ಹೊಂದಾಣಿಕೆ ಇರುತ್ತೆ, ಕೆಲವೊಂದು ವಿಚಾರದಲ್ಲಿ ಇಬ್ಬರಲ್ಲೂ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಅದು ಯಾವುದೇ ದಂಪತಿಗಳು, ಎಂಥ ಆದರ್ಶ ದಂಪತಿಗಳು ಅಂದರೂ ಕೆಲವೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರುತ್ತೆ. ಕಾರಣ ಏನು ಅಂತಂದರೆ,
ಅವ್ರ ಗಂಡಸೇ ಬೇರೆ, ಹೆಂಗಸೇ ಬೇರೆ. ಅವರ ದೇಹದಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ಗಳೇ ಬೇರೆ, ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ಗಳೇ ಬೇರೆ. ಅಂದರೆ ಕೆಲವು ಕಾಮನ್ ಇದೆ, ಮೇಯ್ನು ಬೇಕಾಗಿರೋಂಥದ್ದನ್ನು ನಾನು ಯಾವುದೇ ಡಿಫ್ರೆನ್ಸ್ ಅಂತ ಹೇಳ್ತೀನಿ. ಅದೇ ರೀತಿ ಮೆದುಳಿನಲ್ಲಿ ರಚನೆನ ನಾವು ನೋಡಿದಾಗ ಈ ಗಂಡಸಿನ ಒಂದು ಮೆದುಳು ಏನಿದೆ ಅದು 10% ಲಾರ್ಜರ್ ದೆನ್ ಫೀಮೇಲ್ಸ್ ಅಂತ ಹೇಳ್ತಾರೆ. ಲಾರ್ಜರು ಅದು ಏಕೆಂದರೆ ಎತ್ತರನೂ ಇರ್ತಾರೆ, ಸ್ವಲ್ಪ ಆ ಬಾಡಿಗೆ ತಕ್ಕಂಗೆ ಆ ಕ್ರೇನಿಯಲ್ ಒಂದು ಏನಿರುತ್ತೆ ಆ ಸೈಜ್ ಆಗಿರುತ್ತೆ. ಆದರೆ ಹೆಂಗಸರದು ಅದಕ್ಕಿಂತ 10% ಕಮ್ಮಿ. ಆದರೆ ಭಾಳ ಒಂದು ತುಂಬ ಕುತೂಹಲಕಾರಿ ವಿಚಾರ ಅಂದರೆ ಅದು ಡೆಸ್ಕ್ಟಾಪ್ ಥರ ಗಂಡಸಿನ ಮೆದುಳು, ಇದು ಲ್ಯಾಪ್ಟಾಪ್ ಥರ. ಆ ಪ್ರಾಸೆಸಿಂಗ್ ಎಲ್ಲ ಇದೆಲ್ಲ ಲ್ಯಾಪ್ಟಾಪಲ್ಲಿ ಚೆನ್ನಾಗಿ ಮಾಡ್ಬೋದು ನೀವು. ಏನಕ್ಕೆ ಅಂದರೆ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು, ಈಸಿ ಅದು ಮಾಡೋದು, ಮಾನಿಟರ್ ಮಾಡೋದು. ಇದು ಯೂಸರ್ ಫ್ರೆಂಡ್ಲಿ ಥರ. ಇದು ಡೆಸ್ಕ್ಟಾಪು, ಅದು ದೊಡ್ಡದು ಸೈಜು, ಬಟ್ ಕೆಲಸ ಅಷ್ಟೇ ಮಾಡುತ್ತೆ. ಹಾಗಾಗಿ ಅದೇ ಥರನೇ ಈಗ ನೀವು ಅದನ್ನು ಡೆಸ್ಕ್ಟಾಪ್ ಲ್ಯಾಪ್ಟಾಪ್, ಇದು ಡೆಸ್ಕ್ಟಾಪ್ ಮತ್ತು ಲ್ಯಾಪ್ಟಾಪ್ಗೆ ಕಂಪೇರ್ ಮಾಡ್ಕೋಬೋದು. ಕಾರಣ ಏನಂತಂದರೆ ಮೊದಲನೇದು ಫಸ್ಟ್ ಡಿಫ್ರೆನ್ಸು ನಾವು ಮೆದುಳಿನ ರಚನೆ ಅಂತ ನೋಡಿದಾಗ ಗಂಡಸಿನ ಮೆದುಳು ಯಾವ ಥರ ಅಂತಂದರೆ ಒಂದು ಕಂಪಾರ್ಟ್ಮೆಂಟಲೈಸ್ ಆಗಿರುತ್ತೆ. ಒಂದು ಕಂಪಾರ್ಟ್ಮೆಂಟ್ ಅಂದರೆ ಈ ಕೆಲಸ ಹೀಗೆ ಮಾಡಬೇಕು ಆ ಥರ. ಆದರೆ ಹೆಂಗಸಿಂದು ಈ ಎಲ್ಲ ವೈರ್ಗಳನ್ನು ನೀವು ಮಿಕ್ಸಪ್ ಮಾಡಿ ಗೋಜಲಾಗಿ ಗಂಟಾಗಿರುತ್ತಲ್ಲ ಆ ಥರ ಇರುತ್ತೆ ಮೆದುಳಿನಲ್ಲಿ. ಅಂದರೆ ನ್ಯೂರೋನಲ್ ಕನೆಕ್ಷನ್ ಬಗ್ಗೆ ನಾನು ಹೇಳ್ತಾ ಇರೋದು. ಇನ್ನೂ ಕನೆಕ್ಷನ್ಗಳೆಲ್ಲ ಇರುತ್ತಲ್ಲ ಅದು ಭಾಳ ನೀಟಾಗಿ ಅರೇಂಜ್ ಆಗಿರುತ್ತೆ ಗಂಡಸರಲ್ಲಿ. ಆದರೆ ಹೆಂಗಸರಲ್ಲಿ ಹಿಂಗೆ ಅಂತಂದರೆ ಗೋಜಲದು. ಹಾಗಾಗಿ ನೋಡಿ ಅವರು ಮಲ್ಟಿ ಟಾಸ್ಕರ್ಸ್. ಅವರು ಏನು ಬೇಕಾದರೂ ಒಟ್ಟಿಗೆ 4-5 ಕೆಲಸ ಮಾಡ್ತಾರೆ ಅವರು. ಈಗ ನಿಮ್ಮ ಜೊತೆ ಮಾತಾಡ್ತಾ ಇರ್ತಾರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಮಿಸ್ಸಸ್ಸು ಅಡುಗೆಯಲ್ಲಿ ಒಂದು ಕಡೆ ಕಿವಿಯಲ್ಲಿರುತ್ತೆ, ಅಡುಗೆ ಮನೆಯಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ವಿಷಲ್ ಹಾಕುತ್ತಾ ಅಂತ. ಮಕ್ಕಳು ಏನೋ ಮಾತಾಡ್ತಿರ್ತಾರೆ, ಅವ್ರಿಗೆ ಅಟೆಂಡ್ ಮಾಡ್ತಾರೆ. ಆಮೇಲೆ ಕೆಲಸದವಳನ್ನ ಅಟ್ ಎ ಟೈಮ್ ಅಷ್ಟೆಲ್ಲ ಮಾಡ್ತಾರೆ. ನಿಮ್ಗೆ ಆಗಲ್ಲ ಅದು. ನೀವು ಒಂದೇ ಕೆಲಸ ಮಾಡೋದು, ಇಲ್ಲ ನೀವು ಕೇಳ್ಕೋಬೇಕು, ಇಲ್ಲ ಮಕ್ಕಳನ್ನ ಮಾತಾಡಿಸ್ಬೇಕು, ಈ ಥರ. ಅಂದರೆ ಗಂಡಸು ಮೋನೋಫೋಕಲ್ ಅಂತ ಅಂತೀವಿ. ಒಂದು ಕೆಲಸನ ಅಚ್ಚುಕಟ್ಟಾಗಿ ಅವ್ರು ಮಾಡ್ತಾರೆ. ಅವ್ರಿಗೆ 2 ಕೆಲಸ ಹೇಳಿದ್ರೆ ಮಾಡೋಕ್ಕಾಗಲ್ಲ ಅವರು. ಇದು ಸಾಮಾನ್ಯ ಆಫೀಸ್ಗಳಲ್ಲಿ ನಾವು ನೋಡ್ಬೋದು. ಈ ಲೇಡೀಸ್ ಇರ್ತಾರಲ್ಲ ಅವರು ಚೆನ್ನಾಗಿ ಎಲ್ಲ ಕೆಲಸ ಮಾಡಿ ಪ್ರಶಂಸೆ ಅವ್ರಿಗೆ. ಅದೇ ಜೆಂಟ್ಸ್ ಪಾಪ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಿರ್ತಾರೆ, ಬಟ್ 2 ಮಾಡೋಕ್ಕಾಗಲ್ಲ ಅದು. ಅವಾಗ ಏನಾಗುತ್ತೆ ಅಂದರೆ ಒಂದು ಆ ಪ್ರೋಗ್ರೆಸ್ಸು ಅದೇನೋ ಫಾಸ್ಟಾಗಿ ನಾವು ಮಾಡ್ತೀವಲ್ಲ ಅದು ಕಮ್ಮಿ ಆಗ್ತಾ ಬರುತ್ತೆ, ಎಫಿಷಿಯನ್ಸಿ ಎಲ್ಲ. ಸೊ ಇದು ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಗಮನಿಸಿರೋ ಅಂಥದ್ದು. ಕಾರಣ ಏನಂತಂದರೆ ಈಗ ನೋಡಿ, ನೀವು ಒಂದು ನಿಮ್ಮ ಸ್ಪೆಕ್ಸ್ ಎಲ್ಲೋ ಒಂದು ಕಡೆ ಇಟ್ಟಿರ್ತೀರ, ಇಡೀ ಮನೆಯೆಲ್ಲ ಹುಡುಕ್ತಾ ಇರ್ತೀರ, ಅದೆಲ್ಲ ಒಂದು ಸೋಫಾ ಮೇಲೆ ಇರುತ್ತೆ, ಕೊನೆಗೆ ಅವರೇ ಬಂದು ಹುಡುಕೊಡ್ತಾರೆ. ಇಲ್ಲೇ ಇದೆ, ಇಲ್ಲೇ ಕಾಣ್ತಾ ಇಲ್ವಾ, ಸಾಕ್ಸು ಅಲ್ಲೇ ಇರುತ್ತೆ, ಅಲ್ಲೇ ಇರುತ್ತೆ, ಇಡೀ ಹುಡುಕ್ತಿರ್ತೀರ, ಕಣ್ಣು ಕಾಣ್ತಾ ಇರಲ್ಲ. ಸೊ ಅಂದರೆ ಅಷ್ಟು ನಿಮಗೆ ಕಾನ್ಸಂಟ್ರೇಷನ್ನು ಇಲ್ಲ. ಬಟ್ ಅವ್ರು ಏನೇನೋ ಮಾಡ್ತಾ ಇರ್ತಾರೆ, ಬಂದು ಪಟ್ಟಂತ ಎಲ್ಲಿ ಇರುತ್ತೆ ಯಾವ ಸಾಮಾನು ಅನ್ನೋದು ಗೊತ್ತಿರುತ್ತೆ. ಅಂದರೆ ಅಷ್ಟು ಅಕ್ಯುರೇಸ್ ಆಗಿ ಅವ್ರದ್ದು ಬ್ರೈನ್ ವರ್ಕ್ ಆಗ್ತಾ ಇರುತ್ತೆ. ಕಾರಣ ಶಿ ಈಸ್ ಅ ಮಲ್ಟಿ ಟಾಸ್ಕರ್. ಮಲ್ಟಿ ಟಾಸ್ಕರ್ ಅಂದರೆ 4-5 ಕೆಲಸನ ಅಟ್ ಎ ಟೈಮು ಏನು ಹಾಳಾಗ್ದಿದ್ದಂಗೆ ಮಾಡ್ತಾರೆ ಅವರು. ಯಾವುದೂ ಹಾಳಾಗಲ್ಲ, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅದು ಹೆಣ್ಣಿಗೆ ಒಂದು ದತ್ತವಾದ ಗುಣ ಅನ್ಬೋದು. ಅಂದರೆ ಆ ಮಿದುಳಿನಲ್ಲಿ ನಮ್ಮ ರಚನೆ ಆ ಥರ ಆಗಿರೋದ್ರಿಂದ ಆ ಥರ ಆಗಿದೆ. ಆದರೆ ಗಂಡಸು ಮೊನೋಫೋಕಲ್. ಇದಕ್ಕೆ ಕಾರಣ ಇದೆ. ವಿಕಾಸ ಹಂತದಲ್ಲಿ ನಾವು ನೋಡಿದಾಗ ಗಂಡಸಿನ ಕೆಲಸ ಏನು ಅಂತಂದರೆ ಅವನು ಬೇಟೆ ಆಡೋದು, ಮತ್ತು ಅವನು ಫುಡ್ ತಗೊಂಬರೋದು. ಹಂಟರ್ ಆರ್ ಗ್ಯಾದರರ್ ಗಂಡಸು. ಅವನು ಬೇಟೆಗೆ ಹೋದಾಗ ಅವನ ಗಮನ ಎಲ್ಲೆಲ್ಲೋ ಇರೋಕ್ಕಾಗಲ್ಲ, ಒಂದೇ ಕಡೆ ಗಮನ ಕೊಡಬೇಕು. ಜಿಂಕೆ ಬರ್ತಾ ಇದೆ, ಅದನ್ನು ಬೇಟೆ ಆಡಬೇಕು, ಕೊಲ್ಲಬೇಕು, ಗುರಿ ಇಡಬೇಕು, ಕಾನ್ಸಂಟ್ರೇಷನ್ನು. ಅದೇ ಥರ ಹುಲಿ, ಸಿಂಹ ಗಮನ. ಅಂದರೆ ಒಂದನ್ನು ಮಾತ್ರ ಮಾಡೋಕ್ಕೆ ಅವನ ಮೆದುಳಿನಲ್ಲಿ ಆ ನ್ಯೂರೋಪ್ಲಾಸ್ಟಿಸಿಟಿ ಅದೇ ಥರ ಅವಾಗಿಂದ ಡೆವಲಪ್ ಆಗಿ ಬಂದ್ಬಿಟ್ಟಿದೆ. ಒಂದೇ ಕೆಲಸ ಮಾಡೋದು. ಅಂದರೆ ಹೆಂಗಸರು ಮನೇಲಿ ಇರ್ತಾ ಇದ್ರಲ್ವಾ, ಅವರು ಗುಡಿಸ್ನಲ್ಲಿರ್ಬೋದು, ಈ ಆದಿವಾಸಿಗಳು ಗುಡಿಸ್ನಲ್ಲಿ ಇರ್ತಿದ್ರು, ಇಲ್ಲ ಅದಕ್ಕಿಂತ ಹಿಂದಿನ ಅವರು ಅಂತ ನಾವು ನೋಡೋದಾದರೆ ಕಾಡುಗಳಲ್ಲಿ ಇರ್ತಿದ್ರು, ಗುಹೆಗಳಲ್ಲಿ ಇರ್ತಾ ಇದ್ರು. ಸೊ ಹೆಂಗಸದ್ದು ಏನು ಕೆಲಸ ಅಂತಂದರೆ ಮಕ್ಕಳನ್ನು, ಒಂದು ಸಣ್ಣ ಸಣ್ಣ ಮಕ್ಕಳುಗಳಿರುತ್ತಲ್ಲ ಅವುಗಳ ಪಾಲನೆ ಪೋಷಣೆ. ಆಮೇಲೆ ಎಲ್ಲರೂ ಹೊರಗಡೆ ಹೋದರೆ ಅವು ಹೋಗದೇ ಇದ್ದಂಗೆ ಒಂದು ಕಡೆ ಗಮನ ಇರುತ್ತೆ. ಆ ಮಗು ಎಲ್ಲಾದರೂ ಕಾಡು ಒಳಗಡೆ ಹೊಟ್ಟೋಗ್ಬಿಡುತ್ತಾ ಅನ್ನೋದು. ಆಮೇಲೆ ಇನ್ಯಾವುದೋ ವಯಸ್ಸಾದವ್ರು ಇರ್ತಾರೆ, ಅವರು ನೋಡ್ಕೋಬೇಕು, ಅಡುಗೆ ಮಾಡಬೇಕು, ಈ ಥರದ್ದು ತುಂಬ ಎಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡೋದ್ರಿಂದ ಮಾಡ್ತಾ ಇದ್ರು ಅವರು. ಸೊ ಅದೇನಾಯಿತು, ಬ್ರೈನಲ್ಲಿ ಅದೇ ಥರ ನ್ಯೂರೋಪ್ಲಾಸ್ಟಿಸಿಟಿ ಆಗಿ, ಅಂದರೆ ಡೆವಲಪ್ಮೆಂಟ್ ಆ ಥರ ಆಗಿರೋದ್ರಿಂದ ಹೆಂಗಸರು ಯಾವಾಗಲೇ ಆಗಲಿ ದೇ ಆರ್ ಮಲ್ಟಿ ಟಾಸ್ಕರ್. ಅಟ್ ಎ ಟೈಮು ಎಲ್ಲ ಮಾಡ್ತಾರೆ. ಆದರೆ ಗಂಡಸರಿಗೆ 2 ಕೆಲಸನ ಹೇಳಿದ್ರೆ 2 ಹಾಳಾಗುತ್ತೆ. ಅದನ್ನು ಫಸ್ಟ್ ನಾವು, ದಿಸ್ ಇಸ್ ದ ಫಸ್ಟ್ ಪ್ರಿನ್ಸಿಪಲ್. ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ನನಗೆ ಮಾಡೋ ಹಾಗೆ ಅವ್ರಿಗೆ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಹೆಂಗಸರ ಕಂಪ್ಲೇಂಟ್ ಏನಂದರೆ ನಾನು ಏನು ಹೇಳಿದ್ರು ಅವ್ರು ಕೇಳಿಸ್ಕೊಳ್ಳಲ್ಲ
ಅನ್ನೋದು ಸಾಮಾನ್ಯ ಹೇಳ್ತಾರೆ. ನೀವು ಯಾವಾಗ ಅವ್ರಿಗೆ ಹೇಳ್ತೀರಾ ಅಂದರೆ ಅವ್ರು ಏನೋ ಕೆಲಸ ಮಾಡ್ತಿರ್ತಾರೆ. ಅವ್ರು ಏನೋ ಕೆಲಸ ಮಾಡ್ಬೇಕಾದ್ರೆ ನೀವು ಹೋಗಿ ಹೇಳ್ತಾ ಇರ್ತೀರಾ, ಅವ್ರಿಗೆ ಕೆಲಸ ಮಾಡ್ತಿರ್ತಾರೆ ಹೊರತು ನೀವು ಹೇಳೋದು ಕೇಳಿಸ್ಕೊಳ್ಳಲ್ಲ. ಸೊ ನೀವು ಹೇಳಬೇಕು ಅಂದರೆ ನೀವು ಕೆಲಸ ನಿಲ್ಲಿಸಿ, ಇಲ್ಲಿ ನೋಡಿ ಕೇಳಿ ನಾನು ಹೇಳೋದು ಅಂತ ಆ ಕೆಲಸ ನಿಲ್ಲಿಸಿ ನೀವು ಅವ್ರ ಹತ್ರ ಮಾತಾಡಿದ್ರೆ ಖಂಡಿತ ಕೇಳ್ತಾರೆ ಅವರು. ಇದು ಮೇನ್ ಪ್ರಾಬ್ಲಮ್ ಆಗೋದು ಎಲ್ಲ ಕುಟುಂಬದಲ್ಲೂ ಅಷ್ಟೇ. ಕೆಲಸ ಮಾಡ್ಬೇಕಾದ್ರೆ ನಾವು ಹೇಳ್ತೀವಿ, ಸೊ ಅವರು ಕೇಳಿಸ್ಕೊಳ್ಳಲ್ಲ. ಈವನ್ ಒಂದು ಕಾಫಿ ತಗೊಂಡೋಗಿ ಕೊಡ್ಬೇಕಾರಾಗಲಿ ಕೆಲಸ ಮಾಡ್ತಿರ್ತಾರೆ, ಕಾಫಿ ಇಟ್ಟಿದ್ದೀನಿ ಅಂತ ಹೇಳೋಗಿರ್ತೀರ, ಅದು ತುಂಬ ಒಂದು ಅರ್ಧ ಗಂಟೆ ಆಗಿರುತ್ತೆ, ಕುಡ್ದಿರಲ್ಲ, ಪುನಃ ಕಾಫಿಯಲ್ಲಿ ಅಂತ ಕೇಳ್ತಾರೆ, ಅವರೇ ಕೇಳ್ತಾರೆ, ತಂದಿಟ್ಟಿದ್ದೀನಲ್ಲ ಅಂತ ಅಂತೀರಾ, ಯಾವಾಗ ಇಟ್ಟೆ ನನಗೆ ಹೇಳಲೇ ಇಲ್ವಲ್ಲ ಅಂತಾರೆ, ಆಮೇಲೆ ನಾನು ಇಟ್ಟು ಅರ್ಧ ಗಂಟೆ ಆಯಿತು ಅಂತಾರೆ. ಸೊ ಇಲ್ಲಿಂದ ಹಿಂಗೆ ಶುರು ಆಗುತ್ತೆ. ಹಿಂಗೆ ಈ ಸಣ್ಣದೇ ಹಿಂಗೆ ಶುರು ಆಗೋದು. ಒಂದು ಅರ್ಥ ಮಾಡ್ಕೊಳ್ಬೇಕು, ಅವ್ರಿಗೆ ಏನಾದರೂ ಒಂದು ಕೆಲಸ ಮಾಡ್ಬೇಕಾದ್ರೆ ನಾವು ಇನ್ನೊಂದು ಕೆಲಸ ಹೇಳ್ಬಾರ್ದು. ಒಂದೇ ಕೆಲಸ ಆಗೋದು ಅವ್ರಿಗೆ, ಅದು ನಮ್ಮ ಗಮನದಲ್ಲಿ ಇರಬೇಕು. ಆಮೇಲೆ ಈಗ ಯಾವುದು ಸಾಮಾನು ಏನಾದ್ರು ಇಟ್ಟಿರ್ತಾರ, ಅದು ಅಷ್ಟು ಚೆನ್ನಾಗಿ ಅವ್ರಿಗೆ ಜ್ಞಾಪಕ ಇರೋದಿಲ್ಲ. ಅವ್ರು ಏನೋ ಇನ್ನೊಂದು ಥಿಂಕ್ ಮಾಡ್ತಾ ಇರ್ತಾರೆ. ಅವಾಗ ನಮಗೆ ನಾನು ಥಿಂಕ್ ಮಾಡ್ತಾ ಇದ್ರು ನಾನು ಅಲ್ಲಿ ಏನು ಇಟ್ಟಿದ್ದೀನಿ ಅಂತ ನನಗೆ ಗೊತ್ತಿರುತ್ತೆ. ಅವ್ರು ಏನೋ ಈಗ ಆಫೀಸ್ದು ನೀವೇನೋ ಮಾಡ್ಬೇಕಾದ್ರೆ ಕೀ ಬಂಚ್ ಇಟ್ಬಿಟ್ಟು ಆಫೀಸ್ ಬಗ್ಗೆ ಥಿಂಕ್ ಮಾಡಿದ್ರೆ ಕೀ ಬಂಚಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಾಗಲ್ಲ ನಿಮಗೆ. ಅವಾಗ ಎಲ್ಲ ಇರಿಟೇಷನ್ ಶುರು ಆಗುತ್ತೆ. ನಾನು ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳೋದಿಲ್ಲ. ಇಲ್ಲಿ ಏನಂತ ಅನ್ಕೊಂತಾರೆ ಅಂದರೆ ಸಾಮಾನ್ಯ ನೆಗ್ಲಿಜೆನ್ಸಿ ಅಂತ ಅನ್ಕೊಂತಾರೆ. ನೆಗ್ಲಿಜೆನ್ಸಿ ಅಲ್ಲ, ಅದು ಅಲ್ಲ ನೆಗ್ಲಿಜೆನ್ಸಿ ಅಲ್ಲ, ಅದು ಕಂಪ್ಲೀಟ್ಲಿ ಅವರ ಒಂದು ಫೋಕಸ್ ಕಾನ್ಸಂಟ್ರೇಷನ್ ಒಂದೇ ಕಡೆ ಇರುತ್ತೆ. ಹಾಗಾಗಿ ಅದು ಮೊದಲನೇ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಅವರು ಮೊನೋಫೋಕಲ್ಲು ಅಂದರೆ ಸಿಂಗಲ್ ಟಾಸ್ಕರು, ಇವರು ಮಲ್ಟಿ ಟಾಸ್ಕರ್. ಅದೇ ಸಾಮಾನ್ಯವಾಗಿ ಎಲ್ಲ ಹೆಂಡತಿಯರು ಗಂಡಂದ್ರಿಗೆ ನಿಮಗೆ ಮರೆಗುಳಿತನ ಜಾಸ್ತಿ, ಮರೆವು ಜಾಸ್ತಿ ಹಾಗೆ ಬೈತಾನೆ ಇರ್ತಾರೆ. ಮರೆಗುಳಿತನ ಏನೂ ಅಲ್ಲ, ಅದ್ರ ಏನಾಗ್ತಿರುತ್ತೆ ಅಂದರೆ ಅವ್ರು ಏನೋ ಮಾಡ್ಬೇಕಾದ್ರೆ ನೀವು ಹೇಳ್ತೀರಾ, ಇನ್ನೊಂದ್ಸಲ ಬೇಕಾದ್ರೆ ಇದನ್ನು ನೀವು ಪ್ರಯತ್ನ ಮಾಡಿ. ಅವ್ರು ಏನೋ ಮಾಡ್ತಿದ್ದಾಗ ಹೇಳಿ ಕೇಳಿಸ್ಕೊಂತಾರೆ. ಬಟ್ ಅವ್ರು ಏನೋ ಮಾಡಬೇಕಾದ್ರೆ ಏನು ಯೋಚನೆ ಮಾಡಬೇಕಾರೋ ಆಗಲಿ, ಅದು ಬಿಟ್ಟು ಬೇರೆ ಏನು ಯೋಚನೆ ಮಾಡಲ್ಲ, ಇನ್ನೇನು ಯೋಚನೆ ಬರ್ತಾ ಇರಲ್ಲ, ಗೊತ್ತಾಗೋದೇ ಇಲ್ಲ ಅವರಿಗೆ. ಹಾಗಾಗಿ ದಟ್ ಇಸ್ ಅ ಫಸ್ಟ್ ಅಂಡ್ ಈ ವೆರಿ ಇಂಪಾರ್ಟೆಂಟ್ ಥಿಂಗ್, ಅರ್ಥ ಮಾಡ್ಕೋಬೇಕು. ಎರಡನೇದು ಏನು ಅಂತಂದರೆ ಹೆಂಗಸರದು ಹೆಂಗೆ ಅಂತಂದರೆ ಅವ್ರದ್ದು ಬೈ ನೇಚರು ಒಂದು ಅಚ್ಚುಕಟ್ಟುತನ ಇರುತ್ತೆ ಅವ್ರಿಗೆ. ತುಂಬ ಅಚ್ಚುಕಟ್ಟಾಗಿ ಅವರು ಎಲ್ಲಿ ಆರ್ಗನೈಸ್ಡ್ ವೇ ಅಂತೀವಲ್ಲ, ಆರ್ಗನೈಸ್ಡ್ ವೇ ಏನಕ್ಕೆ ಅಂದರೆ ಅವರು ಮೊದಲಿಂದ ಬ್ರೈನಲ್ಲಿ ಆ ಥರನೇ ಎಲ್ಲ ನ್ಯೂರೋಪ್ಲಾಸ್ಟಿಸಿಟಿ ಆಗಿಬಿಟ್ಟಿದೆ. ಏಕೆಂದರೆ ಎಲ್ಲದೂ ಮಾಡಬೇಕಾದ್ರೆ ಒಂದು ನೀಟಾಗಿ ಎಲ್ಲ ಇಡೋದ್ರಿಂದ. ಆದರೆ ಬೈ ನೇಚರ್ ಗಂಡಸರು ಯಾವ ಥರ ಅಂತಂದರೆ ಹ್ಯಾಪಸಾರ್ಡ್, ಅದು ಎಲ್ಲಿ ಅದು ತುಂಬ ಇರಿಟೇಷನ್. ಎಲ್ಲ ಫ್ಯಾಮಿಲಿಗಳಲ್ಲಿ ಜಗಳಗಳು ಶುರುವಾಗದೆ ಅಲ್ಲಿ. ಆ ವೆಟ್ ಟವಲ್ ತಂದು ಸೋಫಾ ಮೇಲೆ ಹಾಕಿದ್ದಾರೆ, ಕಂಪ್ಲೇಂಟು, ಅದನ್ನ ಒಣಗಕ್ಕೆ ಹಾಕಲ್ಲ, ಅದೆಲ್ಲೋ ಇನ್ನೊಂದು ಕಡೆ ಬಿಸಾಕಿದ್ದಾರೆ, ನಾನೇ ಎತ್ತಿಡಬೇಕು, ನೀವು ಯಾಕೆ ಎಸಿತೀರಾ ಅಲ್ಲಿ. ಪರ್ಪಸ್ಫುಲ್ಲಿ ಮಾಡ್ತಾ ಇರಲ್ಲ ಯಾರು ಇಂಟೆನ್ಷನಲ್ ಆಗಿ ಮಾಡಲ್ಲ. ಅವ್ರಿಗೆ ಅದು ಗೊತ್ತಾಗ್ತಾ ಇರೋದಿಲ್ಲ. ವಿತೌಟ್ ದೇರ್ ನಾಲೆಡ್ಜ್, ಅಥವಾ ಇವ್ರಿಗೆ ತೊಂದರೆ ಕೊಡಬೇಕು ಅಂತಲೂ ಏನೂ ಅಲ್ಲ, ನನ್ನ ಹೆಂಡತಿಗೆ ತೊಂದರೆ ಕೊಡಬೇಕು ಅನ್ನೋದು ಅಲ್ಲ, ಏನೂ ಇರಲ್ಲ. ವಿತೌಟ್ ದೇರ್ ನಾಲೆಡ್ಜ್ ದೇ ಆರ್ ಡೂಯಿಂಗ್. ಅದು ಭಾಳ ನಾವು ತುಂಬ ತಿಳ್ಕೋಬೇಕಾಗಿರೋಂಥ ಕಾರಣ ಈ ಮೆದುಳಿನ ರಚನೆ ಮತ್ತು ಅವ್ರ ಕಾನ್ಸಂಟ್ರೇಷನು ಒಂದೇ ಥರ ಇರುತ್ತೆ. ಈ ಹೆಂಗಸರದು ಯಾವ ಥರ ಅಂತಂದರೆ ರೈಟ್ ಬ್ರೈನು ಲೆಫ್ಟ್ ಬ್ರೈನು ಕೋಆರ್ಡಿನೇಷನ್ ಚೆನ್ನಾಗಿದೆ. ಅದರಲ್ಲಿ ಕಾರ್ಪಸ್ ಕೊಲಾಸಮ್ ಅಂತ ಮಧ್ಯೆ ಒಂದು ಬ್ರಿಡ್ಜ್ ಥರ ಇದೆ. ರೈಟ್ ಬ್ರೈನು, ರೈಟ್ ಹೆಮಸ್ಫಿಯರ್ ಆಫ್ ದ ಬ್ರೈನು, ಲೆಫ್ಟ್ ಹೆಮಸ್ಫಿಯರ್ ಆಫ್ ದ ಬ್ರೈನು ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಹಂಗಾಗಿ ಅವರು ಎಲ್ಲಿಂದ ಎಲ್ಲಿಗಾರು ಕನೆಕ್ಟ್ ಆಗ್ತಾರೆ, ಏನು ಬೇಕಾದರೂ ಮಾಡ್ತಾರೆ. ಗಂಡಸರಲ್ಲಿ ಫ್ರಂಟ್ ಬ್ರೈನು ಫ್ರಂಟ್ ರೀಜನ್ನು ಮತ್ತು ಬ್ಯಾಕ್ ರೀಜನ್ನಲ್ಲಿ ವರ್ಕ್ ಆಗ್ತಿರುತ್ತೆ. ಸೊ ದೇ ಕಾಂಟ್ ಡೂ ಮಲ್ಟಿ ಟಾಸ್ಕಿಂಗ್. ಹಾಗಾಗಿ ಇದು ಯಾವ್ಯಾವ ರೀಜನಲ್ಲಿ ಇದನ್ನು ಫಂಕ್ಷನಲ್ MRI ಎಲ್ಲ ಮಾಡಿ ನೋಡಿದ್ದಾರೆ. ಇದ್ರ ಬಗ್ಗೆ ಬೇಕಾದಷ್ಟು ಸ್ಟಡಿ. ಯಾಕೆ ಗಂಡಸು ಮತ್ತು ಹೆಂಗಸು ಬೇರೆ ಬೇರೆ ಥರ, ಯಾಕೆ ನಾವು ಹೆಣ್ಣು ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋದ್ರ ಬಗ್ಗೆ ರಿಸರ್ಚ್ ಇವಾಗಲ್ಲ. ನೀವು ಅದನ್ನು ಡಿಗೌಟ್ ಮಾಡ್ತಾ ಹೋದರೆ ಬೇಕಾದಷ್ಟು. NCBIಗೆ ಹೋಗಿ ನೀವು ನೋಡ್ಬೋದು, ಪಬ್ಮೆಡ್ ಅಂತ ಇರುತ್ತೆ. NCBIಯಲ್ಲಿ ನಿಮಗೆ ಇದ್ರ ಬಗ್ಗೆ ರಿಸರ್ಚ್ ಆರ್ಟಿಕಲ್ ಅಥೆಂಟಿಕೇಟೆಡ್ ವರ್ಲ್ಡಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಥರ ರಿಸರ್ಚ್ ನಡೆದಿದೆ ನ್ಯೂರೋ ಸೈನ್ಸಲ್ಲಿ ಅನ್ನೋದು ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಎಲ್ಲರೂ ಹೇಳೋದು ಅಷ್ಟೇ, ಇವರು ಮಲ್ಟಿ ಟಾಸ್ಕರ್. ಏಕೆಂದರೆ ಅವರ ಬ್ರೈನ್ನ ಎಲ್ಲ ಭಾಗಗಳು ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಆದರೆ ಇವರದ್ರಲ್ಲಿ ಕೆಲವು ಭಾಗ, ಮುಂಭಾಗ ಹಿಂಭಾಗ ಮಾತ್ರ ಆಗ ಅಂಥದ್ದು ಅಂತ. ಆಮೇಲೆ ಇನ್ನೊಂದು ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಥಿಂಗು, ಪ್ರತಿಯೊಂದರಲ್ಲೂ ಈಗ ಕೆಲವು ಗಂಡಸರು ಹೆಂಗೆ ಅಂತಂದರೆ ರಿಸ್ಕ್ ಮಾಡಲ್ಲ, ಆಮೇಲೆ ವೆಲ್ ಆರ್ಗನೈಸ್ಡ್ ಇದು ಮಾಡ್ತಾರೆ, ಎಲ್ಲದನ್ನು ಯೋಚನೆ ಮಾಡಿ ಮಾಡ್ತಾರೆ. ಅವ್ರ ಹೆಂಡತಿ ಆ ಥರ ಅಲ್ಲ, ರಿಸ್ಕ್ ಮಾಡೋಣ ಅನ್ನೋ ಥರ, ಯಾಕೆ ಟ್ರೈ ಮಾಡಬಾರ್ದು ಈ ಥರ. ಅಂದರೆ ಎರಡು ಅಪೋಸಿಟ್ ಕ್ಯಾರೆಕ್ಟರ್ಗಳು ಇರುತ್ತೆ ಗಂಡಸು ಹೆಂಗಸಲ್ಲಿ. ಅಥವಾ ಹೆಂಗಸಲ್ಲೇ ಕೆಲವು ರಿಸ್ಕ್ ಮಾಡಬೇಡಿ ಅಂತ ಅವ್ರು ಅನ್ಬೋದು, ಇವರು ರಿಸ್ಕ್ ಮಾಡೋಣ ಅಂತ ಅನ್ಬೋದು, ಔಟ್ ಆಗಿ ನಾನು ಮಾಡ್ತೀನಿ ಅಂತ. ಈ ಥರದ ವ್ಯತ್ಯಾಸಗಳು ಮನುಷ್ಯನಲ್ಲಿ ಏನಕ್ಕೆ ನಡೆಯುತ್ತೆ ಅಂತಂದರೆ, ಯಾವ ರೀಜನ್ ಆಫ್ ದ ಬ್ರೈನ್ ಆ್ಯಕ್ಟಿವೇಟ್ ಆಗಿರುತ್ತೆ ಅವ್ರಿಗೆ ಏನಾದ್ರ ಮೇಲೆ. ರೈಟ್ ಬ್ರೈನ್, ಬರೀ ರೈಟ್ ಹೆಮಸ್ಫಿಯರು ಕೆಲವು
ಕೆಲವರಲ್ಲಿ ಆಕ್ಟಿವೇಟ್ ಆಗಿ ಇದು ಮಾಡಿದಾಗ ಅವ್ರದ್ದೇ ಆ್ಯಟಿಟ್ಯೂಡು ಎಲ್ಲ ಬೇರೆ ಥರ ಇರುತ್ತೆ. ಲೆಫ್ಟ್ ಬ್ರೈನರ್ಸಲ್ಲಿ ಅವ್ರದ್ದೇ ಆ್ಯಟಿಟ್ಯೂಡು ಬೇರೆ ಥರ ಇರುತ್ತೆ. ಹಾಗಾಗಿ ಭಿನ್ನಾಭಿಪ್ರಾಯಗಳು, ಈಗ ಒಂದು ಮನೆ ಕಟ್ತಿದ್ರೆ ಆ ಮನೆಗೆ ಪೇಂಟ್ ಮಾಡೋದ್ರಲ್ಲಿ ಇಬ್ರಿಗೂ ಡಿಫ್ರೆನ್ಸ್ ಇರುತ್ತೆ. ಇವ್ರಿಗೆ ಲೈಟ್ ಕಲರ್ ಪೇಂಟ್ ಇಷ್ಟ, ಅವ್ರಿಗೆ ಡಾರ್ಕ್ ಕಲರ್ ಪೇಂಟ್ ಇಷ್ಟ, ಅಲ್ಲಿಂದನೇ ಜಗಳ. ಇಲ್ಲಿ ಏನಂದರೆ ಇದು ಬ್ರೈನ್ದು ಎಲ್ಲ ಎವ್ರಿಥಿಂಗ್ ಈಸ್ ನಮ್ಮ ನ್ಯೂರಾನಲ್ ನೆಟ್ವರ್ಕ್ ಮೇಲೆ ಹೊರತು ನನ್ನ ಮಾತನ್ನ ಇವಳು ಕೇಳ್ತಿಲ್ಲ ಅಂತಲೇ ಆಗಲಿ, ಅಥವಾ ಇವ್ರ ಮಾತು ನಾನು ಕೇಳಬಾರ್ದು ಅಂತಲೇ ಆಗಲಿ, ಈ ಥರ ಈಗೋ ಪ್ರಾಬ್ಲಮ್ ಏನೂ ಇಲ್ಲ ಇಲ್ಲಿ. ಅದಕ್ಕಿಂತ ಜಾಸ್ತಿ ಕೆಲವು ಕಡೆ ಇರ್ಬೋದು, ಇಲ್ಲ ಕಂಪ್ಲೀಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಕೆಲವು ಕಡೆ ಅದಿರುತ್ತೆ. ಆದರೆ ಸಾಮಾನ್ಯವಾಗಿ ಈ ಥರದ ನಮ್ಮ ಯಾವ್ಯಾವ ಬ್ರೈನಿನ ಯಾವ್ಯಾವ ರೀಜನ್ನಲ್ಲಿ ಈ ಥರ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಸಾಮಾನ್ಯವಾಗಿ ನೋಡ್ಬೋದು. ಎರಡನೇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ತುಂಬ ಭಿನ್ನಾಭಿಪ್ರಾಯಗಳು ಸಾಮಾನ್ಯವಾಗಿ ನಾವು ನೋಡೋದು ಅಂತಂದರೆ, ಅವರು ವರ್ಬಲ್ ಲ್ಯಾಂಗ್ವೇಜ್ ಇದೆಯಲ್ಲ, ತುಂಬ ಕಲರ್ಫುಲ್ಲಾಗಿ ಮಾತಾಡೋ ಶಕ್ತಿ ಹೆಣ್ಮಕ್ಳಿಗಿರುತ್ತೆ. ಈಗ ಆ್ಯಂಕರ್ಸ್ಗಳು ಹೆಣ್ಮಕ್ಳು ಅವರಷ್ಟು ಚೆನ್ನಾಗಿ ಹುಡುಗರುಗಳು ಮಾಡಲ್ಲ, ಅವ್ರು ಮಾಡ್ತಾರೆ ಒಂದಷ್ಟೇ. ಇವರು ಯಾವ ಥರ ಅಂತಂದರೆ ಫುಲ್ಲು ಬೇರೆ ಥರನೇ, ಅದು ನೋಡಿದ್ರೆ ಖುಷಿ ಆಗಬೇಕು ಆ ಥರ ಇರ್ತಾರೆ. ಆಮೇಲೆ ಹೇರ್ ಹೋಸ್ಟೆಸ್ ಅವ್ರು ಎಷ್ಟು ಚೆನ್ನಾಗಿರ್ತಾರೆ, ಎಷ್ಟು ಚೆನ್ನಾಗಿ ಅವರು ಎಲ್ಲರನ್ನೂ ಅಟೆಂಡ್ ಮಾಡ್ತಾರೆ. ಅದರಲ್ಲೂ ಮೇಲ್ಸ್ ಇರ್ತಾರೆ, ಮೇಲ್ಸು ಏನು ಮುಖದಲ್ಲಿ ಎಕ್ಸ್ಪ್ರೆಷನ್ ಇರೋದಿಲ್ಲ, ಇವರು ಸ್ಮೈಲ್ ಮಾಡ್ತಾರೆ, ಇದು ಮಾಡ್ತಾರೆ. ಒಂದು ಮಗು ಇದ್ದರೆ ಅದಕ್ಕೇನೋ ಹಲೋ ಅಂತಾರೆ, ಒಂದು ಚಾಕ್ಲೇಟ್ ಕೊಡ್ತಾರೆ, ಅವ್ರಿಗೆ ಕಂಫರ್ಟಬಲ್ ಹಾಗೆ ಹೀಗೆ ಅಂತೆಲ್ಲ ಅಂದರೆ ಖುಷಿ ಆಗಿಬಿಡ್ತಾರೆ ಅಲ್ವಾ. ಇವರು ಬರ್ತಾರೆ, ಬೇಕಾ ಏನಾದರೂ ಅಂತ ಕೇಳ್ತಾರೆ ಅಷ್ಟೇ. ಸೊ ಗಂಡಸಿಂದ ಏನು ಅಂತಂದರೆ ಎಕ್ಸ್ಪ್ರೆಷನ್ನು ತುಂಬಾ ಕಮ್ಮಿ. ಅದರಲ್ಲಿ ಕವಿಗಳನ್ನ ಬಿಟ್ಬಿಡಿ, ನೀವು ಸಾಹಿತಿಗಳು ಬಿಟ್ಬಿಡಿ, ಅವ್ರದ್ದೊಂದು ಕೆಟಗರಿ, ಅವ್ರದ್ದು ಬ್ರೈನ್ದು ಕೆಲವು ರೀಜನ್ ಆ್ಯಕ್ಟಿವೇಟ್ ಆಗಿರುತ್ತೆ. ಸೊ ವರ್ಣನೆಗಳನ್ನು ಮಾಡ್ತಾರೆ. ಆ ಮೂವಿಗಳಲ್ಲೆಲ್ಲ ನೋಡಿರ್ತೀವಲ್ವ ನಾವು, ಸಾಮಾನ್ಯವಾಗಿ ವರ್ಣನೆ ಮಾಡೋದು, ಇದು ಮಾಡೋದು. ಜನ ಹೆಣ್ಮಕ್ಳು ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ, ಗಂಡಸರು ಅಂದರೆ ವರ್ಣನೆ ಮಾಡ್ತಾರೆ, ನನ್ನ ಹಾಡ್ತಾರೆ, ಹೊಗಳುತ್ತಾರೆ, ಇದು ಮಾಡ್ತಾರೆ ಅನ್ನೋದು ಅದು ಅಲ್ಲ. ಅದು ದಟ್ ಈಸ್ ಅನ್ಯಾಚುರಲ್ ಅಲ್ಲ. ಅದು ಅಪರೂಪಕ್ಕಿರ್ಬೋದು, ಕವಿಗಳು ವರ್ಣನೆ ಮಾಡ್ಬೋದು, ಆದರೆ ಕವಿಗಳು ಅವ್ರ ಹೆಂಡ್ತಿರ್ನ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ಬಟ್ ಅಂದರೆ ಅವ್ರಿಗೆ ಸ್ವಲ್ಪ ಸೆನ್ಸ್ ಇರುತ್ತೆ. ಆದರೆ ಹೆಣ್ಮಕ್ಳಿಗೆ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ, ಯಾವುದೋ ಒಂದು ಸ್ಯಾರಿ ತರ್ತಾರೇನೆ ಅಂದರೆ ಒಂದು 10 ಸಲ ತೋರಿಸ್ತಿರ್ತಾರೆ ಅವರು, ಹೇಗಿದೆ ಕಲರ್ಗು, ಚೆನ್ನಾಗಿದೆಯಾ ಅಂತ. ಇವರು ಒಂದೇ ಆನ್ಸರ್ ಚೆನ್ನಾಗಿದೆ ಅಷ್ಟೇ. ಆಮೇಲೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ, ಹೇಗಿದೆ ಅಂತಾರೆ, ಚೆನ್ನಾಗಿದೆ ಅಷ್ಟೇ, ಒಂದೇ ಆನ್ಸರು. ಅವರು ನೀನು ಊರ್ವಶಿ ಥರ ಇಲ್ಲ, ಊರ್ವಶಿ, ನೀನು ಮೇನಕೆ, ನಿನ್ನ ಕಣ್ಣು ಕಮಲ, ನಿನ್ನ ಮೂಗು ನಾಸಿಕ ಸಂಪಿಗೆ ಅಂತ ಯಾರು ಜಗತ್ತಲ್ಲಿ ಹೇಳಲ್ಲ. ಅದು ಕವಿ ಬಿಟ್ಟು ಬೇರೆ ಯಾರು ಹೇಳಲ್ಲ. ಕವಿ ಬಿಟ್ಟು ಕವಿ ಭಾವುಕ ವ್ಯಕ್ತಿ ಅಂತ ಎಷ್ಟು ಸರಿ ಹೇಳ್ತಾರೆ ಅಲ್ವಾ. ಕವಿ ಏನು ಅಂದ್ರೆ ಅವ್ನು ಬರೀಬೇಕಾರಷ್ಟೇ ಕವಿ, ಆಮೇಲೆ ಅವನು ಗಂಡಸನೇ ಮನುಷ್ಯ, ಕವಿಯಿಂದ ನಾರ್ಮಲ್ ಮನುಷ್ಯ ಆಗ್ಬಿಡ್ತಾನೆ. ಇಲ್ಲಿ ಎಕ್ಸ್ಪೆಕ್ಟೇಷನ್ ಯಾವ ಥರ ಅಂತಂದರೆ, ತುಂಬ ಹೊಗಳಬೇಕು ಅಂದರೆ ಇವ್ರ ಬೈ ನೇಚರ್ ಆ ಥರ ಇರ್ತಾರೆ. ಈಗ ನೋಡಿ, ಒಂದು ಸಣ್ಣ ವಿಚಾರನ ಹೆಣ್ಣು ಮಕ್ಳಿಗೆ ಹೇಳಿ, ಗಂಡು ಮಕ್ಳಿಗೆ ಹೇಳಿ, ಫೈನಲಿ ಯಾವ ಥರ ಅದು ಸ್ಪ್ರೆಡ್ ಆಗುತ್ತೆ ಅಂದರೆ, ಇದು ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಅವ್ರದ್ದು ಅದೇನು ಅಂಥ ಒಂದು ನ್ಯೂಸ್ ಅಂತ ಅನ್ಸೋದೇ ಇಲ್ಲ. ಸೊ ಅಂದರೆ ಇವರು ವರ್ಬಲ್ ಇದೆಯಲ್ಲ, ಅದು ಬೈ ನೇಚರು ಹೆಣ್ಮಕ್ಳಿಗೆ ವರ್ಣನೆ, ಆಮೇಲೆ ಒಂದು ಚೂರ್ನ ಇಷ್ಟು ಮಾಡಿ ಹೇಳೋದು, ಅದೆಲ್ಲ ಕೆಪಾಸಿಟಿ ಇರುತ್ತೆ. ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಅದು ಆಗಲ್ಲ ಸಾಮಾನ್ಯ ಜೀವನದಲ್ಲಿ, ಅದು ವಾಸ್ತವಿಕ ಜೀವನದಲ್ಲಿ ನಡೆಯಲ್ಲ. ಎಲ್ಲ ಕೆಲವುಗಳು ಮೂವಿಗಳಲ್ಲಿ, ಇದರಲ್ಲಿ, ಕಥೆಗಳಲ್ಲಿ ಪಾತ್ರದಲ್ಲಿ ಬರುತ್ತೆ. ಸೊ ಏನಂದರೆ ನಮಗೆ ಒಂದು ಕಲ್ಪನೆ ಏನು ಅಂತಂದರೆ, ಈ ಥರನೇ ಇರ್ತಾರೆ ಗಂಡಸರು ಅಂದರೆ, ಈ ಥರ ಇರ್ತಾರೆ, ಹೊಗಳುತ್ತಾರೆ, ಮಾಡ್ತಾರೆ, ಕೇರ್ ತಗೊಂತಾರೆ ತುಂಬ ಅಂತ. ಅದಲ್ಲ, ಅಷ್ಟೊಂದು ಸೆನ್ಸಿಟಿವು ಇಲ್ಲ. ಏಕೆಂದರೆ ಸುಮಾರು ಸಲ ಹೇಳಿರ್ತಾರೆ, ಅವರು ಹಿಂಗೆ ಹೇಳ್ಬೇಕು ಅಂತಲೇ ಗೊತ್ತಿರಲ್ಲ ಅವ್ರಿಗೆ, ಇದನ್ನು ಹೊಗಳಬೇಕು ಅಂತಲೂ ಗೊತ್ತಿರಲ್ಲ. ಆಮೇಲೆ ಕೆಲವು ಸಲ ಇವ್ರಿಗೆ ಸಿಟ್ಟು ಬರುತ್ತೆ, ಎಲ್ಲ ಹೇಳಿ ಮಾಡಿಸ್ಕೋಬೇಕಾ ನಾನು, ಹೊಗಳದಿ ಅಂತ ನೀವು ಹತ್ರ ನಾನು ಹೇಳಿ ನಾನು ಹೊಗಳಿಸ್ಕೋಬೇಕಾ, ಕೋಪ ಬರುತ್ತಿದ್ದು ಅಲ್ಲಿಂದನೇ ಶುರು ಆಗುತ್ತೆ ಇವೆಲ್ಲ ಆ ಥರ. ಆಮೇಲೆ ಅನ್ಕೊಂತಾರೆ, ಮದುವೆಗೆ ಮೊದಲು ಅದೇನಾದ್ರು ಪ್ರೀತಿಸ್ ಮದುವೆ ಆಗಿದ್ರೆ ಮದುವೆಗೆ ಮೊದಲು ಹಿಂಗಿರಲಿಲ್ಲ ಇವರು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.